ರಿನ್ ಪೌಡರ್ ಮತ್ತೆ ಬೇರೆ ಏನ್ ಆರ್ಡರ್ ಮಾಡ್ಲಿ? ರಿನ್ ಬೇಡ, ಸರ್ಫ್ ಎಕ್ಸೆಲ್ ಆರ್ಡರ್ ಮಾಡು. ಅಯ್ಯೋ ಪೆದ್ದಿ, ನೀನ್ ಹೇಳಿದ್ ಸರ್ಫ್ ಎಕ್ಸೆಲ್, ನಾನ್ ಹೇಳಿದ್ ರಿನ್ ಪೌಡರ್, ಊರಲ್ಲಿ ಅಮ್ಮ ಯೂಸ್ ಮಾಡೋ ವೀಲ್ ಎಲ್ಲ ಒಂದೇ ಕಂಪ್ನಿ ಇದೆ. ಹೌದಾ? ಮತ್ ಇಷ್ಟೊಂದ್ ಹೆಸರೆಲ್ಲ ಯಾಕೆ? ಎಲೈಟ್ ಕಸ್ಟಮರ್ಸ್ ಅಂದ್ರೆ ರಿಚ್ ಪೀಪಲ್ ನ ಟಾರ್ಗೆಟ್ ಮಾಡ್ತಾ ಸರ್ಫ್ ಎಕ್ಸೆಲ್ ನ ಜಾಸ್ತಿ ಪ್ರೈಸ್ ಗೆ, ರಿನ್ ಮಿಡಿಲ್ ಕ್ಲಾಸ್ ಅವರಿಗೆ, ವೀಲ್ ಲೋವರ್ ಇನ್ಕಮ್ ಇರೋರಿಗೆ, ಹಾಗೆ ಹಿಂದೂಸ್ತಾನ್ ಯೂನಿಲಿವರ್ ಡಿಫ್ರೆಂಟ್ ಪ್ರೈಸ್ ರೇಂಜ್ ಅಲ್ಲಿ ಎಲ್ಲಾ ಸೆಗ್ಮೆಂಟ್ಸ್ ಟಾರ್ಗೆಟ್ ಮಾಡೋ ಹಾಗೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡಿ ಸೇಲ್ ಮಾಡುತ್ತೆ. ಈಗ ಮಾಡೋದ್ರಿಂದ ಅಪ್ಪರ್ ಕ್ಲಾಸ್, ಮಿಡಿಲ್ ಕ್ಲಾಸ್ ಹಾಗೆ ಲೋವರ್ ಕ್ಲಾಸ್ ಅವರಿಗೂ ಕೂಡ ಸರ್ವ್ ಮಾಡುತ್ತೆ. ಅಷ್ಟೇ ಅಲ್ದಿರಾ ಸೂಪರ್ ಮಾರ್ಕೆಟ್ ನಲ್ಲಿ ರ್ಯಾಕ್ಸ್ ಎಲ್ಲ ಇವ್ರದೇ ಬ್ರ್ಯಾಂಡ್ ಇಂದ ಫಿಲ್ ಮಾಡಿರ್ತಾರೆ. ಅದರಿಂದ ಕಾಂಪಿಟೇಟರ್ ಪ್ರಾಡಕ್ಟ್ಸ್ ನ ಕೂಡ ಡಾಮಿನೇಟ್ ಮಾಡುತ್ತೆ. ಇದೇ ಸ್ಟ್ರಾಟಜಿನ ನಾವು ಬೇರೆ ಬಿಸ್ನೆಸ್ ಅಲ್ಲಿ ಕೂಡ ನೋಡಿ, ಲೈಕ್ ಟಾಟಾ, ವೆಸ್ಟ್ ಸೈಡ್ ಅಂಡ್ ಜೂಡಿಯೋ ಸೇಮ್. ಹಾಗೆ ಒಂದೊಂದಕ್ಕೆ ಒಂದೊಂದು ಪ್ರೈಸ್ ರೇಂಜ್ ಅಂಡ್ ಟಾರ್ಗೆಟ್ ಆಡಿಯನ್ಸ್ ಕೂಡ ಚೇಂಜ್ ಆಗ್ತಾರೆ. ನಾವ್ ಯಾವಾಗ್ಲೂ ಇದ್ರಲ್ಲಿ ಯಾವ ಪ್ರಾಡಕ್ಟ್ಸ್ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಬಿಟ್ರೆ, ಇನ್ನೂ ಬೇರೆ ಪ್ರಾಡಕ್ಟ್ಸ್ ಇದೆ ಅಂತ ನಾವು ಯೋಚನೆನೇ ಮಾಡಲ್ಲ. ಸೊ ಇಂಥವು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಇರಲ್ಲ ಅಂಡ್ ಯಾವ ಟೀಚರ್ಸ್ ಹೇಳಲ್ಲ, ನಾವೇ ತಿಳ್ಕೊಬೇಕು. ಇಂಥ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ನಮ್ಮ ಪೇಜ್ ಅಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ.